ನನ್ನ ಶೋ ಒಳಗೆ ನನ್ನ ಕಂಟೆಸ್ಟೆಂಟ್ಸ್ ಒಬ್ಬೊಬ್ರು ನನ್ನ ಫ್ಯಾಮಿಲಿ ಇದ್ದಂಗೆ. ನನಗೆ ಏಕವಚನದಲ್ಲಿ ಕರೀರಿ, ನಾನು ಮಾತಾಡ್ತೀನಿ, ಪರವಾಗಿಲ್ಲ, ತಲೆ ಬಗ್ಗಿಸ್ತೀನಿ ನಿಮ್ಗೆ. ನಾನ್ ಚಿಕ್ಕವನಾಗಲ್ಲ. ನನ್ನ ಕಂಟೆಸ್ಟೆಂಟ್ಸ್ ಬಗ್ಗೆ, ನನ್ನ ಕುಟುಂಬದವ್ರ ಬಗ್ಗೆ ಏನಾದ್ರೂ ಮಾತಾಡಿದ್ದು, ಕೈ ಎತ್ತಿದ್ದು ಗೊತ್ತಾದ್ರೆ ಮಾತ್ರ, ಅಲ್ಲಿರೋರಿಗಲ್ಲ, ನಿಮಗೂ ನಮಗೂ ಫ್ಯಾಮಿಲಿ ತರ ನಿಮ್ಮನ್ನ ಪ್ರೀತಿಯಿಂದ ಅವತ್ತಿಂದ ಹಿಡಿದು ಇವತ್ತವರೆಗೂ ಮಾತಾಡಿಸ್ತಾ ಇದ್ದೀನಿ. ವೆಂಕಟ್ ಅವರೇ, ಕೈ ಎತ್ತಕ್ ಹೋಗ್ಬೇಡಿ, ಕೈ ಎತ್ತಕ್ ಹೋಗ್ಬೇಡಿ. ಮಾತಾಡಿದ ಮಾತಿಗೆ ಏನಂತೀರಾ? ಮಾತಾಡಿರೋ ಮಾತಿಗೆ ಮಿಕ್ಕಿದ ಟೈಮಲ್ಲಿ ಬಿಗ್ ಬಾಸ್ ಇದಾನೆ ನೋಡ್ಕೋತಾನಂತೀರಾ. ನೀವ್ಯಾಕೆ ಕೈ ಎತ್ತೀರಾ? ನಮ್ಮ ಮನೆ ಹೆಣ್ಮಕ್ಳನ್ನ ನೋಡ್ಕೊಳ್ಳೋದಿಕ್ಕೆ ಹೊರಗಡೆ ಇರೋ ಗಂಡ್ಸ್ ಬೇಕಾಗಿಲ್ಲ ನಮ್ಗೆ. ರೆಸ್ಪೆಕ್ಟ್ ಬೇಕಾದವನು ಫಸ್ಟ್ ರೆಸ್ಪೆಕ್ಟ್ ಕೊಡೋದು ಕಲಿಬೇಕು. ಅವ್ನು ಮಾತಾಡಿದ ಮಾತುಗಳು ಏನಂತ? ಫಸ್ಟ್ ಆಫ್ ಆಲ್ ನೀವು ಮಾತಾಡೋದು ಕೇಳಿ, ನನ್ನ ಮಾತು ಮಾತಾಡ್ಬೇಕಾರೆ. ಕರೆಕ್ಟ್. ಈ ಬಿಗ್ ಬಾಸ್ ಶೋ ಒಳಗೆ ಇವತ್ತುವರೆಗೂ ಒಬ್ಬರ ಮೇಲೆ ಕೈ ಮಾಡಿಲ್ಲ. ಒಬ್ಬ. ನಿಮ್ಮ ಮೇಲೆ ಗೌರವ ಇದೆ, ನನಗೆ ಆಭಾರವಾದ ಗೌರವ ಇದೆ. ನೀವೇನ್ ಕರೆದ್ರೋ ಕರ್ಸ್ಕೊಳಕ್ ರೆಡಿ ಇದೀವಿ ನಾವು. ಏನ್ ಕರೆದ್ರೋ ಕರ್ಸ್ಕೊಳಕ್ ರೆಡಿ ಇದೀವಿ ನಾವು. ಯಾಕೆ ಯಾಕೆ ವ್ಯಕ್ತಿತ್ವದಿಂದ ವ್ಯಕ್ತಿತ್ವಕ್ಕೆ ಅದೊಂದೇ ಡಿಫರೆನ್ಸ್. ಅದು ಒಂದೇ ಡಿಫರೆನ್ಸ್. ಎಲ್ಲ ದಾಟ್ಕೊಂಡೆ ಇಲ್ಲಿವರೆಗೆ ಬಂದಿರೋದು ವೆಂಕಟವ್ರೆ ನಾವು. ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ. ನಿಮಗೆ ಮರ್ಯಾದೆ ಕೊಡ್ತಾ ಇದೀವಿ. ಇನ್ನೂ ಅದ್ ಹೆಂಗ್ ಕೈ ಮಾಡಿದ್ರಿ ಅವ್ರ ಮೇಲೆ? ಮಾತಾಡಿದ ಮಾತುಗಳು ಗೊತ್ತಾ? ಏನ್ ಮಾತಾಡ್ತಾ ಇದಾರೆ? ನೀವೇನ್ ಮಾತು ಕಮ್ಮಿ ಆಡಿದ್ರ? ನೀವು ಮಾತು ಕಮ್ಮಿ ಆಡಿದ್ರ? ನೀವು ಮಾತು ಕಮ್ಮಿ ಆಡಿದ್ರ? ನೀವು ಏನ್ ಆಡಿದಿರ? ಏನ್ ಆಡಿಲ್ಲ. ಮಾತಾಡ್ತಾರೆ ಎಕ್ಕಡ ಎಕ್ಕಡ ಅಂತೀರ. ಏನ್ ಎಕ್ಕಡ?